ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮತ್ತು ಪಟ್ಟಣದಲ್ಲಿರುವ ಸಂತ ಫ್ರಾನ್ಸಿಸ್ ಅಸಿಸಿ ದೇವಾಲಯದಲ್ಲಿ ನಾನು ಸಹಾಯಕ ಗುರುಗಳಾಗಿ ನಾನು ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿದ್ದೇನೆ. ನನ್ನ ಹೆಸರು ವಂದನೀಯ ಗುರುಗಳು ಎಬಿನೇಸರ್ ಪೌಲ್. ಈಗ ಈ ಒಂದು ಕ್ರಿಸ್ತ ಜಯಂತಿಯ ಬಗ್ಗೆ ಆ ಒಂದು ಶುಭ ಸಂದೇಶವನ್ನು ನಾನು ಈಗ ಕ್ರಿಸ್ತ ಜಯಂತಿಯ ಆ ಒಂದು ಶುಭ ಸಂದೇಶವನ್ನು ನಾನು ನೀಡಲು ಬಯಸುತ್ತೇನೆ. ಇಲ್ಲಿ ಇಡೀ ಲೋಕದಲ್ಲಿ ನಾವು ನೋಡುವುದಾದರೆ ಎಲ್ಲ ಮನುಷ್ಯರು ಈ ಒಂದು ಕ್ರಿಸ್ತ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಕ್ರೈಸ್ತ ಭಕ್ತಾದಿಗಳು ಈ ಒಂದು ಕ್ರಿಸ್ತನ ಜಯಂತಿಯನ್ನು ಆಚರಿಸುವಾಗ ಏನು ಅನಿಸುತ್ತೆ ಅಲ್ಲಿ ನಮಗೆ ಸಂತೋಷ ಸಿಗುತ್ತೆ, ಶಾಂತಿ ಸಮಾಧಾನ ಸಿಗುತ್ತೆ. ಇದನ್ನೇ ಪ್ರಭು ಯೇಸು ಕ್ರಿಸ್ತರು ತನ್ನ ಜನನದ ಮೂಲಕ ಇಡೀ ಲೋಕಕ್ಕೆ ಅವರು ನೀಡಿದರು. ನೋಡಿ, ತಂದೆಯಾದ ದೇವರು ಒಂದು ಜನಾಂಗವನ್ನು ಆರಿಸಿಕೊಳ್ಳುತ್ತಾರೆ, ಅವರೇ ಇಸ್ರಾಯೇಲ್ ಜನಾಂಗ. ಈ ಒಂದು ಇಸ್ರಾಯೇಲ್ ಜನಾಂಗದವರನ್ನು ಮುನ್ನಡೆಸಲಿಕ್ಕೆ ಮೋಶೆಯನ್ನು ಆರಿಸಿಕೊಳ್ತಾರೆ. ಆಗ ಮುಂದೆ ಹೋದಾಗ ಪ್ರವಾದಿಗಳು, ನ್ಯಾಯಾಧೀಶರು ಹಾಗೂ ಅರಸರುಗಳನ್ನು ಆರಿಸಿ ಅವರನ್ನು ಮುನ್ನಡೆಸುತ್ತಾರೆ. ಇಡೀ ಈ ಒಂದು ಜನಾಂಗ ಏನಾಗುತ್ತಂದರೆ ಅವರು ಪಾಪದಲ್ಲಿ ಬೀಳುತ್ತಾರೆ. ಈ ಒಂದು ಪಾಪದಿಂದ ಅವರನ್ನು ವಿಮೋಚನೆ ಮಾಡಲು ಆ ಒಂದು ಪಾಪದಿಂದ ಅವರಿಗೆ ರಕ್ಷಣೆಯನ್ನು ನೀಡಲು ದೇವರು ಒಂದು ಯೋಜನೆಯನ್ನು ಮಾಡುತ್ತಾರೆ. ಅದು ಏನೆಂದರೆ ತನ್ನ ಒಬ್ಬನೇ ಮಗನಾದಂತಹ ಪ್ರಭು ಯೇಸು ಕ್ರಿಸ್ತರನ್ನು ಈ ಜಗತ್ತಿಗೆ ಕಳುಹಿಸಿ ಇಡೀ ಮನುಕುಲವನ್ನು ರಕ್ಷಿಸಲು ಮುಂದಾಗುತ್ತಾರೆ. ಹೌದು ಪ್ರಿಯರೇ, 2000 ವರ್ಷದಿಂದ ನಾವು ಈ ಒಂದು ಕ್ರಿಸ್ತ ಜಯಂತಿಯನ್ನು ನಾವು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಈ ಒಂದು ಕ್ರಿಸ್ತ ಜಯಂತಿ ಏನನ್ನು ತಂದುಕೊಡುತ್ತೆ? ನಮ್ಮ ಮನಸ್ಸಿಗೆ ಬೇಕಾಗಿರುವಂತಹ ಸಮಾಧಾನ, ನಮ್ಮ ಮನಸ್ಸಿಗೆ ಬೇಕಾಗಿರುವಂತಹ ಶಾಂತಿ, ಮುಖ್ಯವಾಗಿ ಕುಟುಂಬದಲ್ಲಿ ಸಂತೋಷವನ್ನು ತಂದುಕೊಡುತ್ತೆ. ಈ ಪ್ರಭು ಯೇಸು ಪ್ರಭು ಯೇಸು ಕ್ರಿಸ್ತರು ಯಾವ ರೀತಿಯಾಗಿ ಬೋಧನೆಯನ್ನು ಮಾಡಿದರು? ತಾನು ನಡೆದಂತೆ ಅವರು ಬೋಧಿಸಿದರು, ಹಾಗೂ ಬೋಧಿಸಿದಂತೆ ಅವರು ನಡೆದರು. ಅದಕ್ಕೆ ಎಲ್ಲ ಈ ಒಂದು ಜನರಲ್ಲಿ ನೋಡುವುದಾದರೆ ನಾವು ಯೇಸು ಕ್ರಿಸ್ತರ ಈ ಜಯಂತಿಯನ್ನು ನಾವು ಯಾಕೆ ಕೊಂಡಾಡುತ್ತೇವೆ ಅಂತ ಹೇಳಿದರೆ, ಅವರ ಜೀವನ, ಪ್ರಭು ಯೇಸು ಕ್ರಿಸ್ತರ ಜೀವನ ಹೇಗಿತ್ತಂದರೆ ಅವರು ಬೋಧಿಸಿದಂತೆ ನಡೆದುಕೊಂಡಂತೆ ಬೋಧಿಸಿದರು. ಸೊ ಇವರ ಮುಖಾಂತರ ಈ ಇಡೀ ಮನುಕುಲ ರಕ್ಷಣೆಯನ್ನು ಹೊಂದಿತು. ಅವರು ಮೌಲ್ಯಗಳನ್ನು, ಮುಖ್ಯವಾಗಿ ಶುಭ ಸಂದೇಶದ ಮೌಲ್ಯಗಳನ್ನು ಸಾರಿದರು. ಈ ಮೌಲ್ಯ ಯಾವುದೆಂದರೆ ಈ ಪ್ರೀತಿಯಾಗಿರ್ಬೋದು, ಸಹಬಾಳ್ವೆ ಆಗಿರ್ಬೋದು, ಅನ್ಯೂನತೆ ಆಗಿರ್ಬೋದು, ಕ್ಷಮಿಸುವಂಥದ್ದಾಗಿರ್ಬೋದು, ಹೀಗೆ ಹಲವಾರು ರೀತಿಯಾದಂತಹ ಮೌಲ್ಯಗಳನ್ನು ಅವರು ಬೋಧಿಸಿದರು. ಈ ಮೌಲ್ಯಗಳನ್ನು ಅವರು ಪಾಲಿಸಿದರು. ಸೊ ಅದಕ್ಕೆ ಹಲವಾರು ಜನರು ಅವರನ್ನು ಮೆಚ್ಚಿಕೊಳ್ತಾರೆ. ನಾಳೆ ಎಲ್ಲ ಜನರು, ಸರ್ವ ಜನಾಂಗದವರು, ಮುಖ್ಯವಾಗಿ ಕ್ರೈಸ್ತ ಭಕ್ತಾದಿಗಳು, ನಾವೆಲ್ಲರೂ ಸೇರಿ ಈ ಒಂದು ಪ್ರಭು ಕ್ರಿಸ್ತನ ಜಯಂತಿಯನ್ನು ಆಚರಿಸೋಣ. ಈ ಒಂದು ಆಚರಣೆ ನಮಗೆ ಪ್ರೀತಿಯನ್ನು ತಂದುಕೊಡಲಿ, ನಮಗೆ ಸಮಾಧಾನವನ್ನು ತಂದುಕೊಡಲಿ, ಹಾಗೂ ಶಾಂತಿಯನ್ನು ತಂದುಕೊಡಲಿ ಎಂದು ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಖಂಡಿತವಾಗಿಯೂ ದೇವರು ಈ ಒಂದು ಪ್ರಭು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಆಶೀರ್ವದಿಸುತ್ತಾರೆ ಹಾಗೂ ನಮ್ಮನ್ನು ಮುನ್ನಡೆಸುತ್ತಾರೆ. ನಮ್ಮ ಕುಟುಂಬಗಳನ್ನು ಸಮರ್ಪಿಸಿ ಆ ದೇವರಲ್ಲಿ ಪ್ರಾರ್ಥಿಸೋಣ. ಆ ದೇವರ ಆ ಒಂದು ಕೃಪಾಶೀರ್ವಾದಕ್ಕೆ ನಮ್ಮನ್ನೇ ನಾವು ಸಮರ್ಪಿಸೋಣ. ಈ ಒಂದು ಪ್ರಭು ಕ್ರಿಸ್ತನ ಜಯಂತಿಯನ್ನು ಕೊಂಡಾಡುವ ನಾವುಗಳು ಮುಖ್ಯವಾಗಿ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಪ್ರಾರ್ಥಿಸೋಣ. ಇಡೀ ಲೋಕವನ್ನು ಅವರು ಆಶೀರ್ವದಿಸಲಿ. ಈ ಲೋಕದ ಜನಾಂಗದವರಿಗೆ ಬೇಕಾಗಿರುವಂತಹ ಶಾಂತಿ, ಪ್ರೀತಿ, ಸಹಬಾಳ್ವೆ, ಅನ್ಯೂನತೆ ಹಾಗೂ ಸಂತೋಷವನ್ನು ನೀಡಿ ಕರುಣಿಸಲಿ. ನಮ್ಮ ಕಷ್ಟ ಸುಖ ಎಲ್ಲವನ್ನೂ ಸಹ ಅವರು ನೋಡಿ ಈ ಪ್ರಭು ಯೇಸು ಕ್ರಿಸ್ತರು ಈ ಒಂದು ಕ್ರಿಸ್ತನ ಜಯಂತಿಯನ್ನು ಆಚರಿಸುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗಾಗಿಯೂ ನಾನು ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇನೆ. ಆ ದಯಾಮಯ ದೇವರು ಈ ಪ್ರಭು ಯೇಸು ಕ್ರಿಸ್ತನ ಮೂಲಕ ಎಲ್ಲರನ್ನು ಆಶೀರ್ವದಿಸಲಿ
ಹಾಗೂ ಎಲ್ಲರಿಗೂ ಶಾಂತಿ ಸುಖವನ್ನು ನೀಡಲಿ ಎಂಬುದಾಗಿ ನಾನು ಖಂಡಿತವಾಗಿಯೂ ನಿಮಗೆಲ್ಲರಿಗಾಗಿಯೂ ನಾನು ಪ್ರಾರ್ಥಿಸುತ್ತೇನೆ.